ಇಲ್ಲಿ MCH ಆಸ್ಪತ್ರೆ ಏನು ಕಾಮಗಾರಿ ನಡೀತಾ ಇದೆ ಅದನ್ನು ಕೂಡ ನೋಡಿಕೊಂಡು ಅದರ ಪ್ರಗತಿ ಯಾವ ರೀತಿ ಆಗ್ತಾ ಇದೆ. ಹೊಸಕೋಟೆಯಲ್ಲಿರ್ತಕ್ಕಂಥ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ 100 ಹಾಸಿಗೆಗಳ ಒಂದು ನೂತನವಾದಂಥ ಆಸ್ಪತ್ರೆಯ ನಿರ್ಮಾಣ ಆಗಿದೆ. ಇಲ್ಲಿ MCH ಆಸ್ಪತ್ರೆ ಏನು ಕಾಮಗಾರಿ ನಡೀತಾ ಇದೆ ಅದನ್ನು ಕೂಡ ನೋಡಿಕೊಂಡು ಅದರ ಪ್ರಗತಿ ಯಾವ ರೀತಿ ಆಗ್ತಾ ಇದೆ. ಆದಷ್ಟು ಬೇಗ ಅದನ್ನ ಕಾಮಗಾರಿ ಮುಕ್ತಾಯ ಆಗಬೇಕು. ಅಕ್ಟೋಬರ್ ತಿಂಗಳ ಒಳಗಡೆ ಅದನ್ನ ನೀವು ಕಂಪ್ಲೀಟ್ ಮಾಡಿ ಉದ್ಘಾಟನೆಗೆ ತಯಾರು ಮಾಡಬೇಕು, ರೆಡಿ ಮಾಡಬೇಕು ಅಂತ ನಾವು ಹೇಳಿದ್ದೀವಿ. ಅದೇ ರೀತಿ ಈಗ ಇಲ್ಲಿಗೆ ನಾವು ಹೊಸಕೋಟೆಗೆ ಹೊಸದಾಗಿ ನೂತನ ತಾಲೂಕು ಆಸ್ಪತ್ರೆ ನಿರ್ಮಾಣ ಆಗೋದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿಗೆ ಸ್ಯಾಂಕ್ಷನ್ ಮಾಡಿಸಿದ್ದೀವಿ. ನಾವು ಸ್ಯಾಂಕ್ಷನ್ ಮಾಡಿಸಿ ಸುಮಾರು 40 ಕೋಟಿ ರೂಪಾಯಿ ವೆಚ್ಚದಲ್ಲಿ 100 ಬೆಡ್ಡಿನ ಹೊಸ ತಾಲೂಕು ಆಸ್ಪತ್ರೆ ಅದನ್ನು ಕೂಡ ತಿಂಗಳು ಅಥವಾ ಅಕ್ಟೋಬರ್ ತಿಂಗಳಿಗೆ ಗುದ್ದಲಿ ಪೂಜೆ ಮಾಡಿ ಕಾಮಗಾರಿ ಶುರು ಮಾಡಬೇಕು. ಅದು ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಒಂದು ಸ್ಥಳ ಪರಿಶೀಲನೆಯನ್ನು ನಮ್ಮ ಶರತ್ ಬಚ್ಚೇಗೌಡರು ನಾವು ಮತ್ತು ನಮ್ಮೆಲ್ಲ ಇತರ ಅಧಿಕಾರಿಗಳು ನೋಡ್ತಾ ಇದ್ದೀವಿ. ಇಲ್ಲೂ ಒಂದು ಜಾಗ ಇದೆ ಮತ್ತು ನಗರ ಪ್ರದೇಶದಲ್ಲೂ ಒಂದು ಜಾಗ ಇದೆ. ಎರಡನ್ನು ಕೂಡ ವೀಕ್ಷಣೆ ಮಾಡಿ ಅದನ್ನು ಬರೋ ತಿಂಗಳು ಅಥವಾ ಅಕ್ಟೋಬರ್ ಒಳಗಡೆ ಗುದ್ದಲಿ ಪೂಜೆ ಮಾಡಿ ಶುರು ಮಾಡ್ತೀವಿ. ಸೊ ಒಳ್ಳೆ ಒಂದು ಆರೋಗ್ಯ ವ್ಯವಸ್ಥೆ ತಾಲೂಕು ಆಸ್ಪತ್ರೆ, ಆಧುನಿಕವಾದಂಥ ಒಂದು ಆಸ್ಪತ್ರೆಯಿಂದ ನಿರ್ಮಾಣ ಆಗೋದಕ್ಕೆ ಇವತ್ತು ಶರತ್ ಬಚ್ಚೇಗೌಡರು ಕೂಡ ಬಹಳ ಒತ್ತಾಯ ಮಾಡಿದ್ರು. ಅದನ್ನ ಇವತ್ತು ನಾವು ಟೆಂಡರ್ ಕರೆದಾಗಿದೆ. ಸೊ ಕೆಲಸವನ್ನು ಆದಷ್ಟು ಶೀಘ್ರದಲ್ಲಿ ಶುರು ಮಾಡ್ತೀವಿ. ನಾನು ಹೇಳಿದ ರಾಜ್ಯಪಾಲರು ಈ ತರ ಅವ್ರು ಇದಕ್ಕೆಲ್ಲ ಭಾಗಿಯಾಗಬಾರ್ದಾಗಿತ್ತು. ರಾಜ್ಯಪಾಲರು ಇದರ ಬಗ್ಗೆ ಇನ್ನೂ ಸ್ವಲ್ಪ ಎಚ್ಚರಿಕೆಯಿಂದ ಅವರು ಹೆಜ್ಜೆ ಇಡಬೇಕಾಗಿತ್ತು. ಆದರೆ ಅವರು ಇವತ್ತು ಕೇಂದ್ರ BJPಯ ಒಂದು ಒತ್ತಡ ಅದೇನು ಗೊತ್ತಿಲ್ಲ ನಮಗೆ, ಅದೇನೇ ಇರಲಿ ಅದು ನಾವು ಇಲ್ಲಿ ಮಾತಾಡೋಕ್ಕಾಗಲ್ಲ. ಆದರೆ ಅವ್ರು ತಗೊಂಡಿರತಕ್ಕಂಥ ತೀರ್ಮಾನಗಳು ಎಲ್ಲರೂ ಕೂಡ ಗೊತ್ತಾಗ್ತದೆ. ಇವತ್ತು ಅವರು ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ ಮತ್ತು ಇದು ರಾಜಕೀಯ ದುರುದ್ದೇಶದಿಂದ ಮಾಡಿದ್ದಾರೆ ಅಂತ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಇವತ್ತು ಅತ್ಯಂತ ಜನಪ್ರಿಯವಾದಂಥ ನಮ್ಮ ಆರೋಗ್ಯ ಸಚಿವರು ಕೋಲಾರಕ್ಕೆ ವೀಕ್ಷಣೆಗೆ ಹೋದಂಥ ಸಂದರ್ಭದಲ್ಲಿ ವೀಕ್ಷಣೆ ಮುಗಿಸ್ಕೊಂಡು ಈ ರೀತಿಯಾಗಿ ಹೊಸಕೋಟೆ ಮೇಲೆ ಬರ್ತಾ ಇದ್ದಾರೆ ಅಂತ ಅಂದಾಗ ಅವರು ಒಂದು ಟೈಟ್ ಶೆಡ್ಯೂಲಲ್ಲಿ ಕೂಡ ಹೊಸಕೋಟೆಯಲ್ಲಿರ್ತಕ್ಕಂಥ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ 100 ಹಾಸಿಗೆಗಳ ಒಂದು ನೂತನವಾದಂಥ ಆಸ್ಪತ್ರೆಯ ನಿರ್ಮಾಣ ಆಗಿದೆ. ಅದರ ಒಂದು ವೀಕ್ಷಣೆಗೆ ಮತ್ತು ಇವತ್ತು ಅವರೇ ಸರ್ಕಾರದಲ್ಲಿ ಹೊಸಕೋಟೆ ತಾಲೂಕಿಗೋಸ್ಕರ 100 ಆಸ್ಪತ್ರೆಗಳ ಸಾರ್ವಜನಿಕ ಆಸ್ಪತ್ರೆಯ ಕೊರತೆ ಏನಿತ್ತು ತಾಲೂಕಿಗೆ ಅದನ್ನು ಒಂದು ಮಂಜೂರು ಮಾಡಿಕೊಟ್ಟಿರೋದಕ್ಕೆ ಸ್ಥಳ ಪರಿಶೀಲನೆ ಮಾಡಿ ಎಲ್ಲಿ ಸೂಕ್ತವಾದಂಥ ಸ್ಥಳ ಅಂತಂದರೆ ಗುರುತಿಸೋಕ್ಕೋಸ್ಕರ ಇವತ್ತು ಬಂದು ವೀಕ್ಷಣೆಗೆ ಬಂದಿದ್ದಾರೆ. ಅವ್ರಿಗೆ ನಾವು ತಾಲೂಕಿನ ಸಮಸ್ತ ನಾಗರಿಕರ ಪರವಾಗಿ, ಸಾರ್ವಜನಿಕರ ಪರವಾಗಿ ಮನಸ್ಪೂರ್ವಕವಾದಂಥ ಧನ್ಯವಾದಗಳನ್ನ ನಾವು ಕೋರ್ತಾ ಇದ್ದೀವಿ. ಯಾಕಂದರೆ ಬಹು ವರ್ಷಗಳ ಬೇಡಿಕೆನ ಇವತ್ತು ಅವರು ಪೂರೈಸಿದ್ದಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತು ವೀಕ್ಷಣೆ ಮತ್ತು ಸ್ಥಳ ಪರಿಶೀಲನೆ ಮತ್ತು ಪ್ರಗತಿ ಪರಿಶೀಲನೆ ಆಗಿದೆ. ಇವತ್ತು ಅವ್ರು ಬಂದು ಎಲ್ಲ ನೋಡಿಕೊಂಡು ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ, ಕಾಂಟ್ರಾಕ್ಟ್ ಮಾಡ್ತಿದ್ದವ್ರಿಗೆ, ಗುತ್ತಿಗೆದಾರರಿಗೆ ಎಲ್ಲರಿಗೂ ಕೂಡ ಒಂದು ಗಡುವು ಹಾಕಿ ಇನ್ನೊಂದು ತಿಂಗಳೊಳಗಡೆ ಎಲ್ಲ ಕೆಲಸಗಳನ್ನ ಮುಗಿಸಿ ಈ ಒಂದು ಕಟ್ಟಡಕ್ಕೆ ಲೋಕಾರ್ಪಣೆ ಮತ್ತು ತಾಲೂಕು ಆಸ್ಪತ್ರೆಗೆ ಒಂದು ಗುದ್ದಲಿ ಪೂಜೆ ಮಾಡೋಕ್ಕೋಸ್ಕರ ಅವರು ಒಂದು ಡೈರೆಕ್ಷನ್ನ ಕೊಟ್ಟಿದ್ದಾರೆ. ಆ ರೀತಿಯಲ್ಲಿ ಪ್ರಗತಿ ಆಗುತ್ತೆ ಅಂತ ಸಂಪೂರ್ಣವಾದಂಥ ವಿಶ್ವಾಸ ನಮಗಿದೆ. ಬರೀ ಕಟ್ಟಡ ಕಟ್ಟೋದೊಂದೇ ಅಲ್ಲ, ಅದ್ರ ಜೊತೆಗೆ ಬೇಕಾದಂಥ ಮಾನವ ಸಂಪನ್ಮೂಲಗಳೆಲ್ಲ ಏನಿರುತ್ತೆ ಆ ಒಂದು ಆಸ್ಪತ್ರೆಗೆ ಅವೆಲ್ಲವನ್ನೂ ಕೊಡ್ತೀವಿ ಮತ್ತು ಅದಕ್ಕೆ ಬೇಕಾದಂಥ ಎಕ್ವಿಪ್ಮೆಂಟ್ಗಳನ್ನು ಕೂಡ ಪೂರೈಸ್ಕೊಡ್ತೀವಿ ಅನ್ನೋಂಥ ಒಂದು ವಿಶ್ವಾಸನ, ಭರವಸೆಯನ್ನು ನಮ್ಗೆ ಕೊಟ್ಟಿದ್ದಾರೆ. ಅದರಿಂದ ಮನಸ್ಪೂರ್ವಕವಾಗಿ ಅವ್ರಿಗೆ ಈ ಸಂದರ್ಭದಲ್ಲಿ ನಾವು ಧನ್ಯವಾದಗಳು ಹೇಳ್ತಾ ಇದ್ದೀವಿ.